ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವ್ವ, ನಾನು ಸಂಜೆ ಗಂಟ ಇಲ್ಲೇ ಎದ್ಬಿಟ್ಟು ಹೋಯ್ತೀನಿ. ನೀನ್ ಹೇಳವ್ವ. ಸಂಜೆ ನಂತರ ಒಳ್ಳೆ ಸಮಯ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಹೊರಡ್ಬೋದಲ್ವಾ? ಇರಿ, ನಾನು ಪುರೋಹಿತ್ರನ ಕೇಳ್ತೀನಿ. ಈಗ ನಾನು ಬಿಟ್ಕೊಟ್ಬಿಟ್ರೆ ಇವ್ರ ಮುಂದೆ ನಾನು ಸೋತೋದಾಗತ್ತೆ. ಸ್ನೇಹ, ಅದು ಹಾಗಲ್ಲಮ್ಮ. ತಪ್ಪು ತಿಳ್ಕೊಬೇಡ. ಸಾಮಾನ್ಯವಾಗಿ ಛತ್ರದಲ್ಲಿ ಮದ್ವೆ ಆದ್ಮೇಲೆ ಸೀದಾ ಗಂಡಿನ ಮನೆಗೆ ಹೋಗೋದು ರೂಢಿ ಅಲ್ವಾ? ಇದು ಹಾಗೆ. ಅದು ಅಲ್ಲದೆ ನಮ್ಮ ನೆಂಟ್ರಿಷ್ಟೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಮನೆಗೆ ಬರಬೇಕು ಅಂತ ಆಸೆ ಇದೆ. ಸಂಜೆವರೆಗೂ ಇಲ್ಲೇ ಆಗೋಗ್ಬಿಟ್ರೆ ಅವರೆಲ್ಲ ಹೊರಟ್ಬಿಡ್ತಾರೆ. ಸ್ವಲ್ಪ ನಮ್ಮ ಬಗ್ಗೆನೂ ಯೋಚನೆ ಮಾಡಿ. ಹೌದೌದು, ಕೌಸಲ್ಯ ಅವ್ರು ಹೇಳೋದು ಸರಿಯಾಗೇ ಐತೆ. ಹೆಂಗಿದ್ರೆ ಇವಳು ಅವ್ರ ಮನೆಗೆ ಹೋಗ್ಬೇಕು ಅಲ್ವೇ? ಕಳ್ಸ್ಕೊಡು ಪುಟ್ಟಕ್ಕ. ಅಕ್ಕ, ನೀನಾದ್ರೂ ಅಮ್ಮಂಗೆ ಹೇಳು. ಈಗ ಸಡನ್ ಆಗಿ ಹೊರಡಂದ್ರೆ ಹೇಗೆ? ಇಂಥ ವಿಷಯನೆಲ್ಲ ಅಮ್ಮನ ಹತ್ರ ವಾದ ಮಾಡಿದ್ರೆ ಅವಳ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾಳೆ ಕಣೋ. ನೀನೇ ಅಡ್ಜಸ್ಟ್ ಮಾಡ್ಕೊ. ಸಹನಾ, ನೀನೇನು ಚಿಂತೆ ಮಾಡಬೇಡ. ಬೇಕಿದ್ರೆ ಮನೆಗೆ ಹೋಗಿ ಪೂಜೆ ಮಾಡಿ ದೀಪ ಹಚ್ಚಿ ಮತ್ತೆ ವಾಪಸ್ ಬರ್ಬೋದು. ವಾಪಸ್ ಬರೋದಕ್ಕೆ ಟೈಮ್ ಇರತ್ತಾ ಚಿತ್ರ? ಅಮ್ಮ, ನೀನ್ ಇನ್ಮೇಲೆ ಸಹನನ ಬಿಡೋದೇ ಎಲ್ಲ ನಂಗೆ ಮಾತಾಡ್ತಿದ್ಯಲ್ಲ. ನಾನು ಹಾಗೆ ಹೇಳಲಿಲ್ಲ. ಖಂಡಿತ ವಾಪಸ್ ಬರ್ಬೋದು. ಆದ್ರೆ ಇವತ್ತೇ ಆಗತ್ತಾ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಾವು ಅಲ್ಲಿಗೆ ಬರ್ಬೋದಲ್ವಾ? ಹಾ, ಬರ್ಬೋದು. ಸ್ನೇಹ, ನೀನು ಬಾರವಿ. ಸುಮ್ಮಾ, ನೀನು ಬಾ. ಆದ್ರೆ ಮದ್ವೆ ಹೆಣ್ಣಿನ ಜೊತೆ ಮುತ್ತೈದೇರೇ ಬರ್ಬೇಕು. ಅಕ್ಕ ತಂಗಿರಿಗೆ ಮದ್ವೆ ಆಗಿದ್ದಿದ್ರೆ ಕರ್ಕೊಂಡು ಹೋಗ್ಬೋದಿತ್ತು. ಪುಟ್ಟಕ್ಕ, ನಿಮ್ ಕಡೆ ಯಾವ್ದಾದ್ರು ಮುತ್ತೈದೇರ್ನ ಕಳ್ಸ್ಕೊಡಿ. ನಾವೆಲ್ಲ ಮೊದ್ಲು ಹೊರಟಿರ್ತೀವಿ. ನಂತರ ನಮ್ ನೆಂಟ್ರಿಷ್ಟು ಕಾರ್ ಹೊರಡತ್ತೆ. ಅದ್ರಲ್ಲಿ ಯಾರ್ ಬೇಕಾದ್ರೂ ಜೊತೆಲಿ ಬರ್ಬೋದು. ಚಿತ್ರ, ಹೊರಡೋಣ. ಸಹನಾ, ಹೊರಡೋಣಮ್ಮ. ಅಳಬೇಡ ಮಗಳೇ. ನೀನ ನನ್ನ ಜೊತೆ ಬಾರವಿ.
ಇಷ್ಟೊತ್ತವರೆಗೂ ನೀನ್ ಹೋಗ್ತೆ ಅನ್ನೋ ಯೋಚನೆನೇ ಇರ್ಲಿಲ್ಲ ಅಕ್ಕ. ಎಷ್ಟೋ ಸಲ ನೀನ್ ಇನ್ ಮುಂದೆ ಈ ಮನೇಲಿ ಇರಲ್ಲ ಅಂತ ತುಂಬಾ ಕಿಂಡಲ್ ಮಾಡ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡಕ್ಕ. ಸರ್, ಬೇಗ ನಿಮ್ ಮನೆಗೆ ಹೋಗಿ ವಾಪಸ್ ಇಲ್ಲಿಗೆ ಬಂದ್ಬಿಡಿ ಸರ್. ಅಕ್ಕ ಅಳ್ಬೇಡ. ಹೇಗಿದ್ರು ಸರ್ ಕಾಲೇಜಿಗೆ ಬರಬೇಕು, ನೀನು ಇಲ್ಲಿಗೆ ಬರ್ತೀಯಾ? ಅಳ್ಬೇಡ ಅಕ್ಕ. ನನ್ನ ಮಗನ್ನೇ ನನ್ನಿಂದ ದೂರ ಮಾಡಕ್ ನೋಡ್ದವಳು ಇವಳನ್ನ ನಾನು ವಾಪಸ್ ಬರಕ್ ಬಿಡ್ತೀನಾ? ಕಣ್ಣೀರು ಹಾಕೋದನ್ನ ಇನ್ನು ನಿಲ್ಸಿರವ. ತಾನ ನೀನು ಖುಷಿಯಾಗಿ ಹೋಗಿ ಬರ್ಬೇಕು ಕಣಪ್ಪ. ನೋಡ್, ನಿಂಗೋಸ್ಕರ ಎಲ್ಲರೂ ಕಾಯ್ತಾವ್ರೆ. ಹೋಗ್ ಬರವ. ಒಂದ್ ನಿಮಿಷ ಬಂದ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.